ಎಲ್ರಿಗೂ ನಮಸ್ಕಾರ. ನಾನು ಉಡುಪಿ ಕಾರ್ಕಳದ ಸುಜಾತ ಶೆಟ್ಟಿ. ನನ್ನ ಯೋಗ ಮತ್ತು ಧ್ಯಾನ ಗುರುಗಳು ಮಿಥಿಲಾ ಮೇಡಮ್. ಅವರು 21 ದಿವಸದ ಚಕ್ರಧ್ಯಾನ ಅಂತ ಆನ್ಲೈನ್ ಕ್ಲಾಸಲ್ಲಿ ಮಾಡ್ತಾಯಿದ್ರು. ನಾನು ಅದಕ್ಕೆ ಜಾಯ್ನ್ ಆದೆ. ನಾನು ಅದಕ್ಕಿಂತ ಮುಂಚೆ ಸರಳವಾದ ಉಸಿರಿನ ಮೇಲೆ ಗಮನ ಇಟ್ಟು ಮಾಡುವಂಥ ಧ್ಯಾನವನ್ನು ಮಾಡ್ತಾಯಿದ್ದೆ. ಈ ಚಕ್ರಧ್ಯಾನ ಉಂಟು ಅಂತೇಳಿ ಸಹ ನನಗೆ ಗೊತ್ತಿರಲಿಲ್ಲ. ಅವರ ಕ್ಲಾಸಿಂದಲೇ ನನಗೆ ಚಕ್ರಧ್ಯಾನದ ಬಗ್ಗೆ ತಿಳಿಯಿತು. ಆದರೆ ಸ್ಟಾರ್ಟಿಂಗಲ್ಲಿ ನನಗೆ ತುಂಬ ಕಷ್ಟ ಆಗ್ತಿತ್ತು ಅದು. ಯಾಕಂದರೆ ಅದರದ್ದು ಬಣ್ಣ, ಅದು ಇರುವ ಸ್ಥಳ, ಅಲ್ಲದೆ ಅದರದ್ದು ಬೀಜಾಕ್ಷರಿ ಮಂತ್ರ ಇದೆಲ್ಲ ನನಗೆ ತುಂಬ ನೆನಪಿಟ್ಟೆಲ್ಲ ಕೊಂಡು ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಆಯಿತು. ಆದರೂ ನಾನು ಮಾಡಿದೆ. ಕ್ರಮೇಣ ನಾನು ಕ್ಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ನನ್ನ ಮನಸ್ಸಿನಲ್ಲಿರುವಂತಹ ಕೆಲವೊಂದು ಘಟನೆಗಳು, ನಮ್ಮ ಮನಸ್ಸಿಗೆ ಬೇಜಾರಾಗಿರುವಂಥದ್ದು ಎಲ್ಲ ಇರ್ತದೆ ನೋಡಿ. ಅಂಥ ಒಂದು ಬೇಜಾರಾಗಿರುವಂಥ ಘಟನೆ ಅದು ನನಗೆ ಈ ಧ್ಯಾನದಲ್ಲಿ ನೆನಪಾಯಿತು ಒಂದು ದಿವಸ. ಆ ದಿವಸ ನಾನು ಫುಲ್ ಅದೇ ಬೇಸರದಲ್ಲಿದ್ದೆ. ಆಮೇಲೆ ಅದನ್ನು ನಾನು ಮೇಡಮ್ ಹತ್ರ ಹೇಳಿದೆ, ಅದು ಒಳ್ಳೆಯದೇ, ಅದು ನಿನ್ನಲ್ಲಿರುವ ಕೆಲವೊಂದು ನೋವನ್ನು ತೆಗಿತದೆ ಈ ಧ್ಯಾನ ಅಂತ ಹೇಳಿದರು. ಮತ್ತು ನೆಕ್ಸ್ಟ್ ಡೇ ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ನಾನು ನನ್ನನ್ನು ಕ್ಲೆನ್ಸ್ ಮಾಡಿಕೊಂಡೆ ಆ ದುಃಖದಿಂದ. ಮತ್ತು ಒಂದು ದಿವಸ ನನಗೆ ನಂದು ಡ್ರೀಮ್ ಇತ್ತು ಚಿಕ್ಕಂದಿನಲ್ಲಿ. ಆ ಡ್ರೀಮ್ ಫುಲ್ಫಿಲ್ ಆಗಲಿಲ್ಲ. ಆ ಡ್ರೀಮ್ ಫುಲ್ಫಿಲ್ ಆಗುವ ರೀತಿ ನನಗೆ ಒಂದು ದಿವಸ ವಿಷನ್ ಬಂತು. ಆ ದಿವಸ ನನಗೆ ತುಂಬ ಖುಷಿ. ಅದು ಇನ್ನೂ ಫುಲ್ಫಿಲ್ ಆಗುವಂತಹ ಡ್ರೀಮ್ ಅಲ್ಲ, ಅದು ಚಿಕ್ಕಂದಿನಲ್ಲಿ ಆಗಬೇಕಾಗಿದ್ದಂತಹ ಡ್ರೀಮ್. ಅದು ಈಗ ನನಗೂ ಫುಲ್ಫಿಲ್ ಆದ ರೀತಿಯಲ್ಲಿ ನನಗೆ ವಿಷನ್ ಬಂತು. ಆ ದಿವಸ ನನಗೆ ತುಂಬ ಖುಷಿ ಆಯಿತು. ಮತ್ತು ಕ್ರಮೇಣ ಅದೇ ಒಳ್ಳೆ ಇದೆಲ್ಲ ಆಗ್ತಾ ಇತ್ತು ನನಗೆ. ಮತ್ತೊಂದು ದಿವಸ ನಾನು ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ನನ್ನ ಎದುರಲ್ಲಿ ರಾಮಕೃಷ್ಣ ಪರಮಹಂಸರು, ಅಂದರೆ ಸ್ವಲ್ಪ ಮೇಲೆ ಎದುರಲ್ಲಿ, ಅಂದರೆ ಕರೆಕ್ಟ್ ನಾನು ನೋಡ್ತಾ ಇದ್ದೇನೆ ಅನ್ನೋ ಥರ ನನಗೆ ರಾಮಕೃಷ್ಣ ಪರಮಹಂಸರು ಧ್ಯಾನದಲ್ಲಿ ಕೂತದ್ದು ಕಾಣಿಸ್ತು. ಅಂದರೆ ನಾನು ಅವರದ್ದು ನಾನು ಅಷ್ಟೇನು ಇದು ಎಲ್ಲ ಮಾಡ್ತಾ ಇರಲಿಲ್ಲ, ಆದರೂ ನನಗೆ ಅವರು ಕಾಣಿಸಿದರು. ಅದೆಲ್ಲ ನನಗೆ ತುಂಬ ಖುಷಿಯಾಯಿತು. ಅದೇ ಇದು ಚಕ್ರಧ್ಯಾನ ಇಂಥದ್ದು ಆನ್ಲೈನ್ ಕ್ಲಾಸ್ ಎಲ್ಲ ಇದ್ದರೆ ನೀವು ಜಾಯಿನ್ ಆಗಿ ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡಿಕೊಂಡ್ರೆ ನಿಮಗೆ ಮುಂದಿನ ಯೋಗ ಧ್ಯಾನ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಇದರಿಂದ ಎಲ್ರಿಗೂ ಹೆಲ್ಪ್ಫುಲ್ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು.